Hi dear students, welcome back to the unique commerce classes. So dear students, previous class ಅಲ್ಲಿ ನಾವು ಫಸ್ಟ್ ಚಾಪ್ಟರ್ ಫಿನಿಶ್ ಆಗಿದೆ. ಓಕೆ, ಸೊ ನಾವು ಈ ಒಂದು ಕ್ಲಾಸಲ್ಲಿ ಸೆಕೆಂಡ್ ಚಾಪ್ಟರ್ ಸ್ಟಾರ್ಟ್ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ. ಓಕೆ, ಸೊ ಹಾಗಾದರೆ ಸೆಕೆಂಡ್ ಚಾಪ್ಟರ್ ಯಾವುದಿದೆ? ಸೆಕೆಂಡ್ ಚಾಪ್ಟರ್ದಲ್ಲಿ ನಾವೇನು ಕಲಿಬೇಕಾಗಿದೆ? ಸೆಕೆಂಡ್ ಚಾಪ್ಟರ್ದಲ್ಲಿ ಟು ಇಂಪಾರ್ಟೆಂಟ್ ಕಾನ್ಸೆಪ್ಟ್ನ ನಾವು ಕಲಿಬೇಕಾಗಿದೆ. ಓಕೆ, ಸೊ ಒಂದು ಎಕ್ಸಾಮ್ಟೆಡ್ ಇನ್ಕಮ್ ಬಗ್ಗೆ ಕಲಿಬೇಕು, ಸೆಕೆಂಡ್ ಒನ್ ರೆಸಿಡೆನ್ಷಿಯಲ್ ಸ್ಟೇಟಸ್ ಬಗ್ಗೆ ಕಲಿಬೇಕು. ಓಕೆ, ಸೊ ಇನ್ ಎಕ್ಸಾಮ್ ದೃಷ್ಟಿಯಿಂದ ನೋಡಿದರೆ ಎಕ್ಸಾಮ್ಟೆಡ್ ಇನ್ಕಮ್ ಮೇಲೆ 5 ಮಾರ್ಕ್ಸ್ ಪ್ರಾಬ್ಲಮ್ ಕೂಡ ಬರುತ್ತೆ, 2 ಮಾರ್ಕ್ಸ್ ಕ್ವಶನ್ಸ್ ಕೂಡ ಥಿಯರಿ ಬರುತ್ತೆ. ಇನ್ನು ರೆಸಿಡೆನ್ಷಿಯಲ್ ಸ್ಟೇಟಸ್ ಮೇಲೆ 5 ಮಾರ್ಕ್ಸ್ ಪ್ರಾಬ್ಲಮ್ ಕೂಡ ಬರ್ಬೋದು, ದೆನ್ ಕಂಪಲ್ಸರಿ 15 ಮಾರ್ಕ್ಸ್ ಪ್ರಾಬ್ಲಮ್ ಬಂದೇ ಬರುತ್ತೆ. ಓಕೆ, ಸೊ ಬ್ರೀಫಾಗಿ ಹೇಳಬೇಕಾಗಿತ್ತು ಅಂತಂದರೆ ಸೆಕೆಂಡ್ ಚಾಪ್ಟರ್ದಲ್ಲಿ ನಾವು ಥಿಯರಿ ಕೂಡ ಕಲಿಬೇಕು, ನೆಕ್ಸ್ಟ್ ಕೆಲವೊಂದು ಪ್ರಾಬ್ಲಮ್ಸ್ ಕೂಡ ಕಲಿಬೇಕಾಗತ್ತೆ. ಓಕೆ, ನೆಕ್ಸ್ಟ್ ನೋಡಿ ರೆಸಿಡೆನ್ಷಿಯಲ್ ಸ್ಟೇಟಸ್ದಲ್ಲಿ ಅಂದರೆ ನಾವು ಈ ಒಂದು ಕ್ಲಾಸಲ್ಲಿ ಎಕ್ಸಾಮ್ಟೆಡ್ ಇನ್ಕಮ್ ಕಲಿತಾ ಇಲ್ಲ, ಎಕ್ಸಾಮ್ಟೆಡ್ ಇನ್ಕಮ್ ಬಗ್ಗೆ ಆಮೇಲೆ ಡಿಸ್ಕಷನ್ ಮಾಡೋಣ. ಓಕೆ, ಸೊ ಈ ಒಂದು ಕ್ಲಾಸಲ್ಲಿ ರೆಸಿಡೆನ್ಷಿಯಲ್ ಸ್ಟೇಟಸ್ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ. ಓಕೆ, ಸೊ ರೆಸಿಡೆನ್ಷಿಯಲ್ ಸ್ಟೇಟಸ್ ಬಗ್ಗೆ ನಾವು ಡಿಸ್ಕಷನ್ ಮಾಡೋಕ್ಕಿಂತ ಮುಂಚೆ ಒಂದು ಸಿಂಪಲ್ ಪ್ರಶ್ನೆ ಏನಂತಂದರೆ, ಆರ್ ಯು ರೆಸಿಡೆಂಟ್ ಆಫ್ ಇಂಡಿಯಾ? ನೀವು ಭಾರತದ ನಿವಾಸಿ ಇದ್ದೀರಾ? ಆರ್ ಯು ರೆಸಿಡೆಂಟ್ ಆಫ್ ಇಂಡಿಯಾ? ಆಲ್ಮೋಸ್ಟ್ ಆಲ್ ಎಲ್ಲ ಸ್ಟೂಡೆಂಟ್ಸ್ ಹೇಳೋದು ಆನ್ಸರ್ ಅಂತಂದರೆ ಎಸ್, ಐ ಆಮ್ ಅ ರೆಸಿಡೆಂಟ್ ಆಫ್ ಇಂಡಿಯಾ. ಬಟ್ ಯಾವ ಬೇಸ್ ಮೇಲೆ ಹೇಳ್ತೀರಾ? ಯಾವ ಬೇಸ್ ಮೇಲೆ ಹೇಳ್ತೀರಾ ನೀವು ರೆಸಿಡೆಂಟ್ ಆಫ್ ಇಂಡಿಯಾ ಅಂತ? ಸೊ ನೀವು ಹೇಳೋದು ನಿಮ್ಮ ನಾಗರಿಕತ್ವದ ಆಧಾರದ ಮೇಲೆ ನೀವು ಸಿಟಿಜನ್ ಆಫ್ ಇಂಡಿಯಾ ಅಂತ ಹೇಳ್ತಾ ಇದ್ದೀರಾ. ಅಂತಂದರೆ ನೀವು ಹುಟ್ಟಿದ್ದು ಇಂಡಿಯಾದಲ್ಲಿ, ಬೆಳೆದದ್ದು ಇಂಡಿಯಾದಲ್ಲಿ, ನಿಮ್ಮ ಫ್ಯಾಮಿಲಿ ಕೂಡ ಬೆಳೆದದ್ದು ಇಂಡಿಯಾದಲ್ಲಿ. ಓಕೆ, ಬಟ್ ನಾವು ಇನ್ಕಮ್ ಟ್ಯಾಕ್ಸ್ ದೃಷ್ಟಿಯಿಂದ ನೋಡಿದರೆ ರೆಸಿಡೆನ್ಷಿಯಲ್ ಸ್ಟೇಟಸ್ ಏನಿದೆ, ನೀವು ರೆಸಿಡೆಂಟ್ ಇದ್ದೀರೋ ಇಲ್ಲೋ, ಯಾವ ಬೇಸ್ ಮೇಲೆ ಡಿಸೈಡ್ ಆಗುತ್ತೆ ಅದೇ ನಾವು ಇಲ್ಲಿ ಕಲಿಬೇಕಾಗಿದೆ. ಓಕೆ, ದಿ ಕನ್ಸೆಪ್ಟ್ ಆಫ್ ರೆಸಿಡೆನ್ಷಿಯಲ್ ಸ್ಟೇಟಸ್ ಈಸ್ ನಾಟ್ ಡಿಪೆಂಡ್ಸ್ ಅಪಾನ್ ನ್ಯಾಷನಾಲಿಟಿ ಆಫ್ ಎ ಪರ್ಸನ್. ಓಕೆ, ಸೊ ಇದೇನು ಕನ್ಸೆಪ್ಟ್ ಇದೆ ರೆಸಿಡೆನ್ಷಿಯಲ್ ಸ್ಟೇಟಸ್ಸು, ಇದು ನಿಮ್ಮ ನ್ಯಾಷನಾಲಿಟಿ ಮೇಲೆ ಡಿಪೆಂಡ್ ಆಗಿಲ್ಲ. ಅಂದರೆ ನೀವು ಭಾರತೀಯರಾಗಿದ್ದರೂ ಕೂಡ ನೀವು ನಾನ್ ರೆಸಿಡೆಂಟ್ ಆಗಬಹುದು. ಅದು ಮುಂದೆ ಹೇಳ್ತಾರೆ. ಆ್ಯಂಡ್ ಇಂಡಿಯನ್ ಕ್ಯಾನ್ ಬಿ ನಾನ್ ರೆಸಿಡೆಂಟ್, ನೀವು ಇಂಡಿಯನ್ಸ್ ಇದ್ದರೂ ಕೂಡ ನಾನ್ ರೆಸಿಡೆಂಟ್ ಆಗಬಹುದು. ನೆಕ್ಸ್ಟ್ ವೆರೈಸ್ ಆ್ಯಂಡ್ ಅಮೇರಿಕನ್ ಕ್ಯಾನ್ ಬಿ ರೆಸಿಡೆಂಟ್ ಆಫ್ ಇಂಡಿಯಾ ಫಾರ್ ಇನ್ಕಮ್ ಟ್ಯಾಕ್ಸ್ ಪರ್ಪಸ್. ಸೊ ನಾವು ಇನ್ಕಮ್ ಟ್ಯಾಕ್ಸ್ ಪರ್ಪಸ್ಗೋಸ್ಕರ ಅಥವಾ ಇನ್ಕಮ್ ಟ್ಯಾಕ್ಸ್ ದೃಷ್ಟಿಯಿಂದ ನೋಡಿದರೆ ಅಮೇರಿಕನ್ ಯಾರಿರ್ತಾರೆ ಅಥವಾ ಬೇರೆ ಕಂಟ್ರಿಯಲ್ಲಿ ಇರ್ತಕ್ಕಂಥ ವ್ಯಕ್ತಿಯು ಅವರು ಇಂಡಿಯನ್ ರೆಸಿಡೆಂಟ್ ಅಂತ ಟ್ರೀಟ್ ಆಗ್ಬೋದು. ನೆಕ್ಸ್ಟ್ ನೀವು ರೆಸಿಡೆಂಟ್ ಆಫ್ ಇಂಡಿಯಾ ಇದ್ದರೂ ಕೂಡ ನೀವು ನಾನ್ ರೆಸಿಡೆಂಟ್ ಆಗಬಹುದು. ಓಕೆ, ಸೊ ಯಾವ ಬೇಸ್ ಮೇಲೆ ನಾವು ಹೇಳ್ತೀವಿ ರೆಸಿಡೆಂಟ್ ಇದೆ ಅಥವಾ ನಾನ್ ರೆಸಿಡೆಂಟ್ ಇದ್ದಾರೆ? ಸೊ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟದಲ್ಲಿ ರೆಸಿಡೆನ್ಷಿಯಲ್ ಸ್ಟೇಟಸ್ನ ಚೆಕ್ ಮಾಡಲಿಕ್ಕೆ ಸಾಕಷ್ಟು ರೂಲ್ಸ್ ಇವೆ. ಸೊ ಆ ರೂಲ್ಸ್ ಬೇಸ್ ಮೇಲೆ ನಾವು ಹೇಳ್ತೀವಿ ಯಾವುದೇ ವ್ಯಕ್ತಿ ರೆಸಿಡೆಂಟ್ ಇದ್ದಾರೆ ಅಥವಾ ನಾನ್ ರೆಸಿಡೆಂಟ್ ಇದ್ದಾರಂತ. ಓಕೆ, ದಿ ರೆಸಿಡೆನ್ಷಿಯಲ್ ಸ್ಟೇಟಸ್ ಆಫ್ ದಿ SSC ಈಸ್ ಡಿಟರ್ಮೈನ್ಡ್ ಈಚ್ ಪ್ರೀವಿಯಸ್ ಇಯರ್. ಸೊ ರೆಸಿಡೆನ್ಷಿಯಲ್ ಸ್ಟೇಟಸ್ನ ಯಾವಾಗ ಡಿಟರ್ಮೈನ್ ಮಾಡ್ತೀವಿ? ಪ್ರೀವಿಯಸ್ ಇಯರ್ದಲ್ಲಿ ರೆಸಿಡೆನ್ಷಿಯಲ್ ಸ್ಟೇಟಸ್ನ ಡಿಟರ್ಮೈನ್ ಮಾಡ್ತೀವಿ. ಆ್ಯಂಡ್ ಇಟ್ ಮೇ ಬಿ ಡಿಫ್ರೆಂಟ್ ಫ್ರಮ್ ಇಯರ್ ಟು ಇಯರ್. ಓಕೆ, ಸೊ ನಿಮ್ಮ ರೆಸಿಡೆನ್ಷಿಯಲ್ ಸ್ಟೇಟಸ್ ಏನಿದೆ ಪ್ರಿವಿಯಸ್ ಇಯರ್ ಇದ್ದದ್ದು ಅದೇ ಪ್ರತಿ ವರ್ಷ ಒಂದೇ ಇರ್ತಾ ಹೇಳಿಕೆ ಸಾಧ್ಯ ಇಲ್ಲ, ಅದು ಇಯರ್ ಬೈ ಇಯರ್ ಚೇಂಜ್ ಆಗ್ತಿರ್ತದೆ. ಓಕೆ, ದಿ ಇನ್ಕಮ್ ಟ್ಯಾಕ್ಸ್ ಲಯಬಿಲಿಟಿ ಆಫ್ ಎನ್ SSC ಡಿಪೆಂಡ್ಸ್ ಅಪಾನ್ ಇಸ್ ರೆಸಿಡೆನ್ಷಿಯಲ್ ಸ್ಟೇಟಸ್. ಓಕೆ, ಇನ್ ರೆಸಿಡೆನ್ಷಿಯಲ್ ಸ್ಟೇಟಸ್ನ ಡಿಟರ್ಮೈನ್ ಮಾಡೋ ಅವಶ್ಯಕತೆ ಏನಿದೆ? ಸೊ ನಿಮ್ಮ ಇನ್ಕಮ್ ಟ್ಯಾಕ್ಸ್ ಲಯಬಿಲಿಟಿ ಎಷ್ಟಾಗುತ್ತೆ ಅದು ಎತ್ತರ ಮೇಲೆ ಬೇಸ್ ಆಗಿರ್ತದೆ? ರೆಸಿಡೆನ್ಷಿಯಲ್ ಸ್ಟೇಟಸ್ ಮೇಲೆ ಬೇಸ್ ಆಗಿರ್ತದೆ. ಓಕೆ, ಫಾರ್ ಇನ್ಸ್ಟೆನ್ಸ್ ಇನ್ಕಮ್ ಅರ್ನ್ ಬೈ ಆನ್ ಇಂಡಿವಿಜುವಲ್ ಔಟ್ಸೈಡ್ ಇಂಡಿಯಾ ಈಸ್ ಟ್ಯಾಕ್ಸಬಲ್ ಇಂಡಿಯಾ ಆರ್ ನಾಟ್ ಡಿಪೆಂಡ್ಸ್ ಅಪಾನ್ ದಿ ರೆಸಿಡೆನ್ಷಿಯಲ್ ಸ್ಟೇಟಸ್ ಆಫ್ ದಿ ಇಂಡಿವಿಜುವಲ್ rather than on his citizenship. ಓಕೆ, ಸೊ ಫಾರ್ ಎಕ್ಸಾಂಪಲ್ ನೋಡಿ, ನೀವೇನು ಮಾಡ್ತಾ ಇದ್ದೀರಾ, ಔಟ್ಸೈಡ್ದಲ್ಲಿ ಇನ್ಕಮ್ನ ಅರ್ನ್ ಮಾಡ್ತಾ ಇದ್ದೀರಾ. ಓಕೆ, ಸೊ ನೀವು ಅರ್ನ್ ಮಾಡಿರ್ತಕ್ಕಂಥ ಇನ್ಕಮು ಇಂಡಿಯಾದಲ್ಲಿ ಟ್ಯಾಕ್ಸಬಲ್ ಆಗುತ್ತೆ ಅಥವಾ ನಾನ್ ಟ್ಯಾಕ್ಸಬಲ್ ಆಗುತ್ತೆ. ಸೊ ಯಾವ ಬೇಸ್ ಮೇಲೆ ಡಿಪೆಂಡ್ ಆಗಿರ್ತದೆ, ಎತ್ತರ ಮೇಲೆ ಡಿಸೈಡ್ ಆಗುತ್ತೆ? ಅದು ನಿಮ್ಮ ರೆಸಿಡೆನ್ಷಿಯಲ್ ಸ್ಟೇಟಸ್ ಮೇಲೆ ಡಿಪೆಂಡ್ ಇರುತ್ತೆ. ಓಕೆ, ಸೊ ಅದೇ
ವೈಸ್ ವರ್ಷ ತಗೊಂಡ್ರೆ ಯಾವುದೇ ವ್ಯಕ್ತಿ ಇಂಡಿಯಾದಲ್ಲಿ ಇನ್ಕಮ್ನ ಅರ್ನ್ ಮಾಡ್ಬೋದು. ಸೊ ಫಾರಿನರ್ಸು ಇಂಡಿಯಾದಲ್ಲಿ ಇನ್ಕಮ್ನ ಅರ್ನ್ ಮಾಡ್ತಾ ಇದ್ದರೆ ಅದು ಇಂಡಿಯಾದಲ್ಲಿ ಟ್ಯಾಕ್ಸಬಲ್ ಆಗುತ್ತೆ ಅಥವಾ ಟ್ಯಾಕ್ಸಬಲ್ ಆಗಲ್ಲ. ಯಾವ ಬೇಸ್ ಮೇಲೆ ಡಿಪೆಂಡ್ ಆಗಿರ್ತದೆ? ಅದು ಅವ್ರದ್ದು ರೆಸಿಡೆನ್ಷಿಯಲ್ ಸ್ಟೇಟಸ್ ಮೇಲೆ ಡಿಪೆಂಡ್ ಆಗಿರ್ತದೆ. ಓಕೆ, ಸೊ ರೇಟ್ ಆಫ್ ಟ್ಯಾಕ್ಸಸ್ ಇರ್ಬೋದು, ಪ್ರೊವಿಷನ್ಸ್ ಇರ್ಬೋದು, ಲ್ಯಾಬಿಲಿಟಿ ಇರ್ಬೋದು. ಓಕೆ, ಸೊ ಟ್ಯಾಕ್ಸ್ ಇಂಪೋಸ್ ಆಗುತ್ತೆ ಅಥವಾ ಇಂಪೋಸ್ ಆಗಲ್ಲ. ಓಕೆ, ಅದು ಚೆಕ್ ಮಾಡಲಿಕ್ಕೆ ಅಂದರೆ ಅದು ವೆರಿಫೈ ಮಾಡಲಿಕ್ಕೆ ನಾವು ರೆಸಿಡೆನ್ಷಿಯಲ್ ಸ್ಟೇಟಸ್ ಅಂತಕ್ಕಂಥ ಕನ್ಸೆಪ್ಟನ್ನ ಚೆಕ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಇಂಪಾರ್ಟೆಂಟ್ ಕಲಿಬೇಕಾಗಿದ್ದು ಇದೆ ಟೈಪ್ಸ್ ಆಫ್ ರೆಸಿಡೆನ್ಷಿಯಲ್ ಸ್ಟೇಟಸ್ ಅಂತಂದರೆ ನಾವು ಎಷ್ಟು ವ್ಯಕ್ತಿದು ರೆಸಿಡೆನ್ಷಿಯಲ್ ಸ್ಟೇಟಸ್ನ ಚೆಕ್ ಮಾಡಬೇಕಾಗತ್ತೆ. ರೆಸಿಡೆನ್ಷಿಯಲ್ ಸ್ಟೇಟಸ್ನ ಚೆಕ್ ಮಾಡ್ತೀವಿ. ಸೊ ಯಾವ ಬೇಸ್ ಮೇಲೆ ಚೆಕ್ ಮಾಡ್ತೀವಿ ಅನ್ನೋದು ಈಗ ನಾವು ಕಲಿಬೇಕಾಗಿದೆ. ಓಕೆ, ಸೊ ಇದರಲ್ಲಿ ಕೂಡ ಎ ಟೈಪ್ ಬರುತ್ತೆ. ಫಸ್ಟು ಯಾವುದೇ ವ್ಯಕ್ತಿ ರೆಸಿಡೆಂಟ್ ಆಫ್ ಇಂಡಿಯಾ ಆಗಬಹುದು, ಇಲ್ಲಾಂತಂದರೆ ನಾನ್ ರೆಸಿಡೆಂಟ್ ಆಫ್ ಇಂಡಿಯಾ ಆಗಬಹುದು. ಓಕೆ, ಬಟ್ ಯಾವಾಗ ರೆಸಿಡೆಂಟ್ ಆಗ್ತಾರೆ, ಯಾವಾಗ ರೆಸಿಡೆಂಟ್ ಆಗಲ್ಲ, ಅದೇ ಇಂಪಾರ್ಟೆಂಟ್ ಇದೆ. ನೆಕ್ಸ್ಟ್ ನೋಡಿ, ರೆಸಿಡೆಂಟ್ ಆಫ್ ಇಂಡಿಯಾ ಆದ್ರೂ ಕೂಡ ಅಲ್ಲಿ ಕೂಡ ಮತ್ತು ಎರಡು ಟೈಪ್ಸ್ ಬರುತ್ತೆ. ಫಸ್ಟ್ ಅದರಲ್ಲಿ ರೆಸಿಡೆಂಟ್ ಆ್ಯಂಡ್ ಆರ್ಡಿನರಿ ರೆಸಿಡೆಂಟ್. ಓಕೆ, ಸೊ ರೆಸಿಡೆಂಟ್ ಆಫ್ ಇಂಡಿಯಾ ಅಂತೂ ಇದ್ದಾರೆ, ಆದರೆ ಅವರು ಆರ್ಡಿನರಿ ರೆಸಿಡೆಂಟ್ ಇದ್ದಾರೆ. ನೆಕ್ಸ್ಟ್ ಮತ್ತೊಂದು ಕ್ಯಾಟಗರಿ ಬರುತ್ತೆ, ರೆಸಿಡೆಂಟ್ ಆ್ಯಂಡ್ ನಾಟ್ ಆರ್ಡಿನರಿ ರೆಸಿಡೆಂಟ್. ಓಕೆ, ಸೊ ರೆಸಿಡೆಂಟ್ ಆಫ್ ಇಂಡಿಯಾ ಇದ್ದಾರೆ, ಆದರೆ ನಾಟ್ ಆರ್ಡಿನರಿ ರೆಸಿಡೆಂಟ್ ಇದ್ದಾರೆ. ಓಕೆ, ಸೊ ಯಾವ ಬೇಸ್ ಮೇಲೆ ಹೇಳ್ತೀವಿ, ಯಾವ ರೂಲ್ನ ಅಪ್ಲೈ ಮಾಡಿದರೆ ನಾವು ಡಿಸಿಷನ್ ತೊಗೋತೀವಿ, ಅದು ನಾವು ಕಲಿಬೇಕಾಗಿದೆ. ಓಕೆ, ಸೊ ನಾವು ಎಷ್ಟು ವ್ಯಕ್ತಿದು ರೆಸಿಡೆನ್ಷಿಯಲ್ನ ಚೆಕ್ ಮಾಡಬೇಕಾಗತ್ತೆ, ಅವರು ರೆಸಿಡೆಂಟ್ ಇರ್ತಾರೆ ಅಥವಾ ನಾನ್ ರೆಸಿಡೆಂಟ್ ಇರ್ತಾರಂತ ಚೆಕ್ ಮಾಡಬೇಕಾಗತ್ತೆ. ದೆನ್ ಹೌ ಟು ಡಿಟರ್ಮೈನ್ ರೆಸಿಡೆನ್ಷಿಯಲ್ ಸ್ಟೇಟಸ್. ಓಕೆ, ಸೊ ಯಾವ ಥರ ಡಿಟರ್ಮೈನ್ ಮಾಡ್ತೀವಿ? ದೇರ್ ಆರ್ ಸೆಪ್ರೇಟ್ ರೂಲ್ಸ್ ಫಾರ್ ಡಿಟರ್ಮೈನಿಂಗ್ ದಿ ರೆಸಿಡೆನ್ಷಿಯಲ್ ಸ್ಟೇಟಸ್ ಆಫ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಅಸೆಸ್ಸೀಸ್. ಓಕೆ, ಸೊ ಯಾವುದೇ ಅಸೆಸ್ಸಿದು ನಾವು ರೆಸಿಡೆನ್ಷಿಯಲ್ ಸ್ಟೇಟಸ್ನ ಡಿಟರ್ಮೈನ್ ಮಾಡಬೇಕಾದ್ರೆ ಸಾಕಷ್ಟು ಸಪ್ರೇಟ್ ರೂಲ್ಸ್ ಇವೆ. ಆ ರೂಲ್ಸ್ನ ಅಪ್ಲೈ ಮಾಡಿ ನಾವೇನು ಚೆಕ್ ಮಾಡ್ತೀವಿ, ಯಾವುದೇ ವ್ಯಕ್ತಿ ರೆಸಿಡೆಂಟ್ ಆಗ್ತಾರೆ ಅಥವಾ ನಾನ್ ರೆಸಿಡೆಂಟ್ ಆಗ್ತಾರೆ ಅದನ್ನು ಚೆಕ್ ಮಾಡ್ತೀವಿ. ಹಾಗಾದರೆ ಆ ರೂಲ್ಸ್ ಯಾವ ಇರ್ಬೋದು? ಫಸ್ಟ್, ಅ ರೆಸಿಡೆನ್ಷಿಯಲ್ ಸ್ಟೇಟಸ್ ಆಫ್ ಆ್ಯನ್ ಇಂಡಿವಿಜುವಲ್. ಓಕೆ, ಸೊ ನಾವು ಪರ್ಸನ್ ಅಂತಕ್ಕಂಥ ಡೆಫಿನೇಷನ್ದಲ್ಲಿ ಸಾಕಷ್ಟು ಜನ ಬರ್ತಾರೆ. ಅದರಲ್ಲಿ ಇಂಡಿವಿಜುವಲ್ ಇರ್ಬೋದು, ಪಾರ್ಟ್ನರ್ಶಿಪ್ ಫರ್ಮ್ ಇರ್ಬೋದು, ಕಂಪನಿ ಇರ್ಬೋದು, HUF ಇರ್ಬೋದು. ಓಕೆ, ಬಟ್ ಈ ಒಂದು ಕ್ಲಾಸಲ್ಲಿ ನಾವು ರೆಸಿಡೆನ್ಷಿಯಲ್ ಸ್ಟೇಟಸ್ಸು ಕೇವಲ ಇಂಡಿವಿಜುವಲ್ದು ಮಾತ್ರ ಚೆಕ್ ಮಾಡೋಣ. ಓಕೆ, ನೋಡಿ ಏನು ಹೇಳ್ತಾರೆ, ಆ್ಯಂಡ್ ಇಂಡಿವಿಜುವಲ್ ಈಸ್ ಸೇಡ್ ಟು ಬಿ ರೆಸಿಡೆಂಟ್ ಆಫ್ ಇಂಡಿಯಾ. ಸೊ ಇಂಡಿವಿಜುವಲ್ನ ನಾವು ರೆಸಿಡೆಂಟ್ ಆಫ್ ಇಂಡಿಯಾ ಅಂತ ಯಾವಾಗ ಕರಿತೀವಿ? ರೆಸಿಡೆಂಟ್ ಆಫ್ ಇಂಡಿಯಾ ಇನ್ ಎನಿ ಪ್ರಿವಿಯಸ್ ಇಯರ್. ಓಕೆ, ಸೊ ಪ್ರಿವಿಯಸ್ ಇಯರ್ದಲ್ಲಿ ಯಾವುದೇ ವ್ಯಕ್ತಿ ರೆಸಿಡೆಂಟ್ ಆಫ್ ಇಂಡಿಯಾ ಅಂತ ಯಾವಾಗ ಕರಿತೀವಿ? ಇಫ್ ಹಿ ಸ್ಯಾಟಿಸ್ಫೈಸ್ ಅಟ್ ಲೀಸ್ಟ್ ಒನ್ ಆಫ್ ದಿ ಫಾಲೋವಿಂಗ್ ಬೇಸಿಕ್ ಕಂಡೀಷನ್ಸ್. ಓಕೆ, ಸೊ ನಾವು ರೆಸಿಡೆನ್ಷಿಯಲ್ ಸ್ಟೇಟಸ್ನ ಚೆಕ್ ಮಾಡಬೇಕಾದ್ರೆ ಎರಡು ಕಂಡೀಷನ್ಸ್ನ ನೋಡಬೇಕಾಗತ್ತೆ. ಓಕೆ, ಫಸ್ಟು ಬೇಸಿಕ್ ಕಂಡೀಷನ್ಸ್ ನೋಡಬೇಕು. ನೆಕ್ಸ್ಟ್ ಬೇಸಿಕ್ ಕಂಡೀಷನ್ಸ್ ಫುಲ್ಫಿಲ್ ಆದಮೇಲೆ ಅಡಿಷ್ನಲ್ ಕಂಡೀಷನ್ಸ್ನ ಚೆಕ್ ಮಾಡಬೇಕಾಗತ್ತೆ. ಓಕೆ, ಸೊ ಹಾಗಾದರೆ ಬೇಸಿಕ್ ಕಂಡೀಷನ್ ಏನು ಹೇಳುತ್ತೆ ಅದನ್ನು ಚೆಕ್ ಮಾಡೋಣ. ಓಕೆ, ಸೊ ನೋಡಿ, ಯಾವುದೇ ವ್ಯಕ್ತಿ ರೆಸಿಡೆಂಟ್ ಆಫ್ ಇಂಡಿಯಾ ಆಗಬೇಕಾದ್ರೆ ಅವರು ಅಟ್ಲೀಸ್ಟ್ ಒನ್ ಬೇಸಿಕ್ ಕಂಡೀಷನ್ಸ್ನ ಫುಲ್ಫಿಲ್ ಮಾಡಲೇಬೇಕು. ಅಟ್ಲೀಸ್ಟ್ ಒನ್ ಬೇಸಿಕ್ ಕಂಡೀಷನ್ಸ್ನ ಫುಲ್ಫಿಲ್ ಮಾಡಬೇಕು. ಹಾಗಾದರೆ ಆ ಬೇಸಿಕ್ ಕಂಡೀಷನ್ಸ್ ಏನಿರ್ಬೋದು? ಹಿ ಈಸ್ ಇನ್ ಇಂಡಿಯಾ ಇನ್ ದಿ ಪ್ರೀವಿಯಸ್ ಇಯರ್ ಫಾರ್ ಅ ಪೀರಿಯಡ್ ಆಫ್ 182 ಡೇಸ್ ಆರ್ ಮೋರ್. ಸೊ ನಾ ಫಸ್ಟ್ ಏನು ಹೇಳಿದೆ, ಸೊ ನೀವು ಎಲ್ಲಿ ಹುಟ್ಟಿರೋದು ಇಂಪಾರ್ಟೆಂಟ್ ಅಲ್ಲ, ಎಲ್ಲಿ ಬೆಳೀತಿರೋ ಇಂಪಾರ್ಟೆಂಟ್ ಅಲ್ಲ, ಬಟ್ ಎಷ್ಟು ವರ್ಷವರೆಗೆ ಅಂದರೆ ಪ್ರಿವಿಯಸ್ ಇಯರ್ದಲ್ಲಿ ಎಷ್ಟು ದಿನ ನೀವು ಇಂಡಿಯಾದಲ್ಲಿ ಇರ್ತಿರೋ ಆ ಬೇಸ್ ಮೇಲೆ ನಿಮ್ಮ ರೆಸಿಡೆನ್ಷಿಯಲ್ ಸ್ಟೇಟಸ್ ಡಿಟರ್ಮೈನ್ ಆಗುತ್ತಂತ ಹೇಳಿದ್ದೆ. ಓಕೆ, ಸೊ ಇದು ಬೇಸಿಕ್ ಕಂಡೀಷನ್ ಏನು ಹೇಳುತ್ತೆ? ಈ ಅಂತಂದರೆ ಏನು? ವ್ಯಕ್ತಿ ಎಲ್ಲಿರಬೇಕು? ಇಂಡಿಯಾದಲ್ಲಿ ಇರಬೇಕು. ಯಾವಾಗಿರಬೇಕು? ಪ್ರಿವಿಯಸ್ ಇಯರ್ದಲ್ಲಿ ಇರಬೇಕು. ಎಷ್ಟು ದಿನ ಇರಬೇಕು? ಫಾರ್ ಅ ಪೀರಿಯಡ್ ಆಫ್ 182 ಡೇಸ್ ಆರ್ ಮೋರ್. ಓಕೆ, ಸೊ ಪ್ರಿವಿಯಸ್ ಇಯರ್ದಲ್ಲಿ ಫಾರ್ ಎಕ್ಸಾಂಪಲ್ 2019, 2020 ನಾವು ಪ್ರಿವಿಯಸ್ ಇಯರ್ ಅಂತ ತೊಗೊಂಡು ಅಂತಂದರೆ ಯಾವುದೇ ವ್ಯಕ್ತಿ ಎಷ್ಟು ದಿನ ಇರಬೇಕು ಆ ಒಂದು ಪ್ರಿವಿಯಸ್ ಇಯರ್ದಲ್ಲಿ? 182 ಡೇಸ್ ಆರ್ ಅದಕ್ಕಿಂತ ಜಾಸ್ತಿ ಇರಬೇಕು. ಓಕೆ, ನೆಕ್ಸ್ಟ್ ಅದರಲ್ಲಿ ಮತ್ತೆ ಯಾವ ಕಂಡೀಷನ್ ಬರುತ್ತೆ? ಆರ್ ಸೆಕೆಂಡ್ ಕಂಡೀಷನ್ ಬೇಸಿಕ್ದಲ್ಲಿದೆ,
he is in India for a period of 60 days or more during the previous year and 365 days or more during the 4 immediately preceding the previous year. ಓಕೆ, ಸೊ ನೋಡಿ ಸಿಂಪಲ್ ಆಗಿ ಹೇಳಬೇಕಾಗಿತ್ತಂದರೆ ಬೇಸಿಕ್ ಕಂಡೀಷನ್ದಲ್ಲಿ 2 ಕಂಡೀಷನ್ಸ್ ಬರುತ್ತೆ. ಸೊ ಫಸ್ಟ್ ಕಂಡೀಷನ್ ಏನು ಹೇಳುತ್ತೆ, ಬೇಸಿಕ್ ಕಂಡೀಷನ್ದು ಫಸ್ಟ್ ಕಂಡೀಷನ್ ಹೇಳುತ್ತೆ, ಸೊ ನಾನು ರೆಸಿಡೆಂಟ್ ಆಫ್ ಇಂಡಿಯಾ ಅಂತ ಕನ್ಸಿಡರ್ ಆಗಬೇಕಾಗಿತ್ತಂತಂದರೆ ಸೊ ನಾನು ಏನು ಮಾಡಬೇಕು, ಪ್ರಿವಿಯಸ್ ಇಯರ್ದಲ್ಲಿ 182 ಡೇಸ್ ಅವ್ರು ಅದಕ್ಕಿಂತ ಜಾಸ್ತಿ ಇಂಡಿಯಾದಲ್ಲಿ ಇರಲೇಬೇಕು. ಇದು ಫಸ್ಟ್ ಕಂಡೀಷನು. ನೆಕ್ಸ್ಟ್ ಕಂಡೀಷನ್ ಏನು ಹೇಳುತ್ತೆ, ಸೊ ನೆಕ್ಸ್ಟ್ ನಾನು ಏನು ಮಾಡಬೇಕು, ಹಿ ಈಸ್ ಇನ್ ಇಂಡಿಯಾ, ಸೊ ನಾನು ಏನು ಮಾಡಬೇಕು, ಇಂಡಿಯಾದಲ್ಲಿ ಇರಬೇಕು. ಸೊ ಎಷ್ಟು ದಿನವರೆಗೆ, 60 ಡೇಸ್ ಆರ್ ಮೋರ್, ಅಂದರೆ ಪ್ರಿವಿಯಸ್ ಇಯರ್ದಲ್ಲಿ 60 ಡೇಸ್ ಅಥವಾ ಅದಕ್ಕಿಂತ ಜಾಸ್ತಿ ಇಂಡಿಯಾದಲ್ಲಿ ಇರಬೇಕು. ನೆಕ್ಸ್ಟ್ ಮತ್ತೇನು ಹೇಳ್ತಾರೆ, 365 ಡೇಸ್ ಆರ್ ಮೋರ್ ಡ್ಯೂರಿಂಗ್ ದಿ 4 ಇಯರ್ಸ್. ಓಕೆ, ಸೊ 2019-20 ಅಂತ ನಾವು ಪ್ರಿವಿಯಸ್ ಇಯರ್ ತಗೋಣ. ಸೊ ಸೆಕೆಂಡ್ ಕಂಡೀಷನ್ ಹೇಳ್ತಾರೆ, 2019-20ದಲ್ಲಿ ಸೊ ನಾನು ಏನು ಮಾಡಬೇಕು, 60 ಆರ್ 60ಕ್ಕಿಂತ ಜಾಸ್ತಿ ಡೇಸು ಇಂಡಿಯಾದಲ್ಲಿ ಇರಬೇಕು. ಇದು ಒಂದು ಕಂಡೀಷನ್. ನೆಕ್ಸ್ಟ್ ಅದರ ಮುಂದುಗಡೆ ಮತ್ತೇನು ಹೇಳ್ತಾರೆ, 2019-20 ಪ್ರಿವಿಯಸ್ ಇಯರ್ ಆದರೆ ಅದರ ಹಿಂದ್ಗಡೆ ಬರ್ತಕ್ಕಂತಹ 4 ಪ್ರಿವಿಯಸ್ ಇಯರ್ದಲ್ಲಿ, ಅಂದರೆ 18-19, 17-18, 16-17, 15-16, ಅಂದರೆ ಪ್ರಿವಿಯಸ್ ಇಯರ್ ಏನಿದೆ ನಮ್ಮದು 2019-20. ಈ 2019-20ದಲ್ಲಿ 60 ಡೇಸ್ ಅಥವಾ ಅದಕ್ಕಿಂತ ಜಾಸ್ತಿ ದಿನ ಇರಬೇಕು. ಮತ್ತು ಇದೇನು 2019-20 ಇದೆ ಅದರ ಹಿಂದ್ಗಡೆ 4 ಇಯರ್ದಲ್ಲಿ ನಾವು ಕೌಂಟ್ ಮಾಡಿದರೆ ನಾವು ಎಷ್ಟು ದಿನ ಇರಬೇಕಾಗತ್ತೆ, 365 ಡೇಸು ಇಂಡಿಯಾದಲ್ಲಿ ಇರಲೇಬೇಕಾಗತ್ತೆ. ಓಕೆ, ಸೊ ಈ 365 ಡೇಸು ಕಂಟಿನ್ಯೂಸ್ ಆಗಿ ಇರಲೇಬೇಕಂತೇನಿಲ್ಲ. ಏನು ನಿಮ್ಮದು ಪ್ರಿವಿಯಸ್ ಇಯರ್ ಇದೆ, ಪ್ರಿವಿಯಸ್ ಇಯರ್ ಹಿಂದ್ಗಡೆ 4 ಇಯರು ನೀವು ಯಾವಾಗ ಬೇಕಾದಾಗ ಏನಿರ್ಬೋದು, 365 ಡೇಸ್ ಇರಬಹುದು. ಓಕೆ, ಯಾವುದೇ ವರ್ಷದಲ್ಲಿ ಅಂತಂದರೆ ಟೋಟಲ್ 4 ಇಯರ್ಸಲ್ಲಿ 365 ಡೇಸ್ ಇಂಡಿಯಾದಲ್ಲಿ ಇರಲೇಬೇಕು. ಓಕೆ, ಸೊ ಇವೆರಡು ಇರ್ತಕ್ಕಂಥ ಬೇಸಿಕ್ ಕಂಡೀಷನ್ಸು. ಓಕೆ, ಸೊ ನೋಡಿ ಈ 2ರಲ್ಲಿ ಯಾವುದಾದ್ರೂ ಒಂದು ಬೇಸಿಕ್ ಕಂಡೀಷನ್ಸ್ ಫುಲ್ಫಿಲ್ ಆದರೆ ಸೊ ನಾನು ಏನಿರ್ತೀನಿ, ರೆಸಿಡೆಂಟ್ ಆಫ್ ಇಂಡಿಯಾ ಆಗ್ತೀನಿ. ಓಕೆ, ಸೊ ರೆಸಿಡೆಂಟ್ ಆಫ್ ಇಂಡಿಯಾ ಆಗಬೇಕಾದ್ರೆ ಬೇಸಿಕ್ ಕಂಡೀಷನ್ಸ್ ಎಷ್ಟಿವೆ, 2 ಬೇಸಿಕ್ ಕಂಡೀಷನ್ಸ್ ಇವೆ. ಈ 2 ಬೇಸಿಕ್ ಕಂಡೀಷನ್ಸ್ದಲ್ಲಿ ಅಟ್ಲೀಸ್ಟ್ ಒಂದಾದರೂ ಕಂಡೀಷನ್ಸ್ ನಾವು ಫುಲ್ಫಿಲ್ ಮಾಡಿದರೆ ಸೊ ನಾನು ಏನಾಗ್ತೀನಿ, ರೆಸಿಡೆಂಟ್ ಆಫ್ ಇಂಡಿಯಾ ಆಗ್ತೀನಿ. ಓಕೆ, ಸೊ ಬೇಸಿಕ್ ಕಂಡೀಷನ್ ಫಸ್ಟ್ ಕಂಡೀಷನ್ ಏನಿದೆ, ಸೊ ನಾವು ಪ್ರಿವಿಯಸ್ ಇಯರ್ದಲ್ಲಿ ಎಷ್ಟು ದಿನ ಇರಬೇಕು, 182 ಡೇಸ್ ಅಥವಾ ಅದಕ್ಕಿಂತ ಜಾಸ್ತಿ ನಾವು ಇಂಡಿಯಾದಲ್ಲಿ ಇರಬೇಕು. ಇದು ಫಸ್ಟ್ ಕಂಡೀಷನ್ನು. ಸೆಕೆಂಡ್ ಕಂಡೀಷನ್ ಏನು ಹೇಳುತ್ತೆ, ಪ್ರಿವಿಯಸ್ ಇಯರ್ದಲ್ಲಿ 60 ಡೇಸ್ ಅಥವಾ ಅದಕ್ಕಿಂತ ಜಾಸ್ತಿ ದಿನ ಕೂಡ ಇರಬೇಕು. ನೆಕ್ಸ್ಟ್ ಅದರ ಜೊತೆಗೇ ಏನು ನಿಮ್ಮದು ಪ್ರಿವಿಯಸ್ ಇಯರ್ ಇದೆ ಅದರ ಹಿಂದ್ಗಡೆ ಬರ್ತಕ್ಕಂಥ 4 ಇಯರ್ದಲ್ಲಿ ನೀವು 365 ಡೇಸ್ ಅಥವಾ ಅದಕ್ಕಿಂತ ಜಾಸ್ತಿ ಡೇಸು ಇಂಡಿಯಾದಲ್ಲಿ ಇರಲೇಬೇಕು. ಓಕೆ, ಇವು 2 ಬೇಸಿಕ್ ಕಂಡೀಷನ್ಸು. ಸೊ ಈ 2 ಬೇಸಿಕ್ ಕಂಡೀಷನ್ಸ್ದಲ್ಲಿ ನಾವು ಯಾವುದಾದ್ರೂ ಒಂದು ಕಂಡೀಷನ್ಸ್ನ ಫುಲ್ಫಿಲ್ ಆದರೆ ನಾವು ರೆಸಿಡೆಂಟ್ ಆಫ್ ಇಂಡಿಯಾ ಅಂತ ಕನ್ಸಿಡರ್ ಆಗ್ತೀವಿ. ಓಕೆ, ಸೊ ನೆಕ್ಸ್ಟ್ ಏನು ಹೇಳ್ತಾರೆ ನೋಡಿ, ಇನ್ನು ರೆಸಿಡೆಂಟ್ ಆಫ್ ಇಂಡಿಯಾ ಅಂತ ಬಂದರೆ ನಾವು ಅದರಲ್ಲಿ ಮತ್ತೇನು ಚೆಕ್ ಮಾಡಬೇಕು, ಸೊ ನಾ ರೆಸಿಡೆಂಟ್ ಆಫ್ ಇಂಡಿಯಾ ಆದರೆ ಅದ್ರಲ್ಲಿ ನಾವೇನು ಚೆಕ್ ಮಾಡಬೇಕು, ಸೊ ನಾ ಆರ್ಡಿನರಿ ರೆಸಿಡೆಂಟ್ ಇದ್ದೀನಿ ಅಥವಾ ನಾಟ್ ಆರ್ಡಿನರಿ ರೆಸಿಡೆಂಟ್ ಇದ್ದೀನಿ. ಇದು 2 ಆಪ್ಷನ್ ಕೂಡ ನಾವು ಚೆಕ್ ಮಾಡಬೇಕಾಗತ್ತೆ. ಓಕೆ, ಮತ್ತೊಮ್ಮೆ ಹೇಳ್ತೀನಿ, ರೆಸಿಡೆಂಟ್ ಆಫ್ ಇಂಡಿಯಾ ಅಂತ ನಾವು ಆದರೆ ನೆಕ್ಸ್ಟ್ ನಾವು 2 ಕಂಡೀಷನ್ಸ್ನ ಚೆಕ್ ಮಾಡಬೇಕು. ಕಂಡೀಷನ್ ಅಂತಂದರೆ ನಾ ರೆಸಿಡೆಂಟ್ ಅಂತೂ ಇದ್ದೀನಿ, ಆದರೆ ಆರ್ಡಿನರಿ ರೆಸಿಡೆಂಟ್ ಆಗ್ತೀನಿ ಅಥವಾ ನಾಟ್ ಆರ್ಡಿನರಿ ರೆಸಿಡೆಂಟ್ ಆಗ್ತೀನಿ ಅಂತ ಚೆಕ್ ಮಾಡಬೇಕಾಗತ್ತೆ. ಸೊ ಇದನ್ನು ಚೆಕ್ ಮಾಡಲಿಕ್ಕೆ ಇನ್ನೂ ಅಡಿಷ್ನಲ್ ಕಂಡೀಷನ್ಸ್ ಕೂಡ ಬರುತ್ತೆ. ಓಕೆ, ಸೊ ಅಡಿಷ್ನಲ್ ಕಂಡೀಷನ್ಸ್ ಏನಿರ್ಬೋದು ನೋಡಿ, ರೆಸಿಡೆಂಟ್ ಆ್ಯಂಡ್ ಆರ್ಡಿನರಿ ರೆಸಿಡೆಂಟ್ ಆಗಬೇಕಾದ್ರೆ ಯಾವ ಕಂಡೀಷನ್ಸ್ನ ಫುಲ್ಫಿಲ್ ಆಗಬೇಕು ಹೇಳ್ತಾ ನೋಡಿ. ಅ ರೆಸಿಡೆಂಟ್ ಇಂಡಿವಿಜುವಲ್ ಈಸ್ ಟ್ರೀಟೆಡ್ ಆ್ಯಸ್ ರೆಸಿಡೆಂಟ್ ಆ್ಯಂಡ್ ಆರ್ಡಿನರಿ ರೆಸಿಡೆಂಟ್ ಇನ್ ಇಂಡಿಯಾ. ಸೊ ಯಾವುದೇ ವ್ಯಕ್ತಿ ರೆಸಿಡೆಂಟ್ ಅದರ ಜೊತೆಗೇ ಆರ್ಡಿನರಿ ರೆಸಿಡೆಂಟ್ ಅಂತ ಕನ್ಸಿಡರ್ ಆಗಬೇಕಾದ್ರೆ ಇಫ್ ಸ್ಯಾಟಿಸ್ಫೈಸ್ ದಿ ಫಾಲೋವಿಂಗ್ 2 ಅಡಿಷ್ನಲ್ ಕಂಡೀಷನ್ಸ್. ಓಕೆ, ಸೊ ನೋಡಿ ಫಸ್ಟ್ ನಾನು ಏನು ಹೇಳಿದ್ದೆ, ಯಾವುದಾದ್ರೂ ಒಂದು ಬೇಸಿಕ್ ಕಂಡೀಷನ್ಸು ಫುಲ್ಫಿಲ್ ಆದರೆ
ಯಾವುದಾದ್ರೂ ಒಂದು ಬೇಸಿಕ್ ಕಂಡೀಷನ್ ಫುಲ್ಫಿಲ್ ಆದರೆ ನೀವೇನಾಗ್ತೀರಾ, ರೆಸಿಡೆಂಟ್ ಆಫ್ ಇಂಡಿಯಾ ಆಗ್ತೀರಾ. ಇನ್ನು ರೆಸಿಡೆಂಟ್ ಆಫ್ ಇಂಡಿಯಾ ಆದರೆ ನೆಕ್ಸ್ಟ್ ನೀವೇನು ಚೆಕ್ ಮಾಡಬೇಕು, ಸೊ ನಾ ಆರ್ಡಿನರಿ ರೆಸಿಡೆಂಟ್ ಇದ್ದೀನಿ ಅಥವಾ ನಾಟ್ ಆರ್ಡಿನರಿ ರೆಸಿಡೆಂಟ್ ಇದ್ದೀನಂತ ಚೆಕ್ ಮಾಡಬೇಕು. ಓಕೆ ನೆಕ್ಸ್ಟ್ ಏನು ಹೇಳ್ತಾರೆ, ಏನು 2 ಅಡಿಷ್ನಲ್ ಕಂಡೀಷನ್ಸ್ ಇವೆ, 2 ಕಂಡೀಷನ್ಸು ಫುಲ್ಫಿಲ್ ಆದರೆ ಮಾತ್ರ ನೀವು ರೆಸಿಡೆಂಟ್ ಆ್ಯಂಡ್ ಆರ್ಡಿನರಿ ರೆಸಿಡೆಂಟ್ ಆಗ್ತೀರಾ. ಸೊ ನೀವು ರೆಸಿಡೆಂಟ್ ಇದ್ದರೂ ಕೂಡ ಆರ್ಡಿನರಿ ರೆಸಿಡೆಂಟ್ ಅಂತ ಯಾವಾಗ ಕನ್ಸಿಡರ್ ಆಗುತ್ತೆ, ಸೊ ನೀವೇನು ಮಾಡಬೇಕು, 2 ಅಡಿಷ್ನಲ್ ಕಂಡೀಷನ್ಸ್ನ ಕಂಪಲ್ಸರಿ ಫುಲ್ಫಿಲ್ ಮಾಡಲೇಬೇಕು ಅಥವಾ ಸ್ಯಾಟಿಸ್ಫೈ ಮಾಡಲೇಬೇಕು. ಹಾಗಾದರೆ ಅಡಿಷ್ನಲ್ ಕಂಡೀಷನ್ಸ್ ಏನಿರ್ಬೋದು, ಇದು ನೋಡಿ, ಹಿ ಹ್ಯಾಸ್ ಬೀನ್ ರೆಸಿಡೆಂಟ್ ಇನ್ ಇಂಡಿಯಾ, ಇಂಡಿಯಾದಲ್ಲಿ ರೆಸಿಡೆಂಟ್ ಆಗಿರಬೇಕು, ಅಟ್ಲೀಸ್ಟ್ 2 ಔಟ್ ಆಫ್ 10 ಪ್ರೀವಿಯಸ್ ಇಯರ್ಸ್ ಇಮಿಡಿಯೇಟ್ಲಿ ಪ್ರಿಸೀಡಿಂಗ್ ದಿ ರೆಲಿವೆಂಟ್ ಪ್ರೀವಿಯಸ್ ಇಯರ್. ಓಕೆ, ಸೊ ಇಲ್ಲೇನು ಹೇಳ್ತಾರೆ, ಸೊ ಪ್ರೀವಿಯಸ್ ಇಯರ್ ನಾವು ತೊಗೋದು ಅಂತಂದರೆ, ಸೊ ಫಾರ್ ಎಕ್ಸಾಂಪಲ್ 2019-20 ಇದು ನಮ್ಮದೇನು ಪ್ರೀವಿಯಸ್ ಇಯರ್. 2019-20ದಿಂದ ಅದರ ಹಿಂದ್ಗಡೆ 10 ಇಯರ್ಸ್ದಲ್ಲಿ ಅಂದರೆ 2019-20 ಅದರಲ್ಲಿ ಬರ್ತಕ್ಕಂಥ ನೆಕ್ಸ್ಟ್ 18-19 ಇರ್ಬೋದು, 17-18 ಇರ್ಬೋದು, 16-17 ಇರ್ಬೋದು, ನೆಕ್ಸ್ಟ್ 10 ಇಯರ್ವರೆಗೆ ನಾವೇನು ಮಾಡಬೇಕು, ಕೌಂಟ್ ಮಾಡಬೇಕಾಗತ್ತೆ. ಆ 10 ಇಯರ್ದಲ್ಲಿ ಸೊ ನಾವೇನಿರಬೇಕು, ಅಟ್ಲೀಸ್ಟ್ 2 ಇಯರು ರೆಸಿಡೆಂಟ್ ಆಗಿ ಇರಲೇಬೇಕು. ಇದು ಅಡಿಷ್ನಲ್ ಕಂಡೀಷನ್ಸ್ದಲ್ಲಿ ಫಸ್ಟ್ ಕಂಡೀಷನ್. ಸೊ ಏನು ಕಂಡೀಷನ್ಸ್ ಇದೆ, ಏನು ಪ್ರೀವಿಯಸ್ ಇಯರ್ ಇರುತ್ತೆ ನಮ್ಮದು, ಆ ಪ್ರೀವಿಯಸ್ ಇಯರ್ದು ಹಿಂದ್ಗಡೆ 10 ಇಯರ್ದಲ್ಲಿ ನಾವು ಅಟ್ಲೀಸ್ಟ್ 2 ಇಯರ್ ಆದರೂ ರೆಸಿಡೆಂಟ್ ಆಗಿ ಇರಲೇಬೇಕು. ಓಕೆ, ಇದು ಅಡಿಷ್ನಲ್ ಕಂಡೀಷನ್ದು ಫಸ್ಟ್ ಕಂಡೀಷನ್. ನೆಕ್ಸ್ಟ್ ಕಂಡೀಷನ್ ಏನಿದೆ ಅಡಿಷ್ನಲ್ ಕಂಡೀಷನ್ಸ್ದಲ್ಲಿ, ಹಿ ಹ್ಯಾಸ್ ಬೀನ್ ಇನ್ ಇಂಡಿಯಾ ಫಾರ್ ಅ ಪೀರಿಯಡ್ ಆಫ್ 730 days ಆರ್ ಮೋರ್ ಡ್ಯೂರಿಂಗ್ 7 years ಇಮಿಡಿಯೇಟ್ಲಿ ಪ್ರಿಸೀಡಿಂಗ್ ದಿ ರೆಲಿವೆಂಟ್ ಪ್ರಿವಿಯಸ್ ಇಯರ್ ಅಂತಂದರೆ, ಸೊ ಫಾರ್ ಎಕ್ಸಾಂಪಲ್ ನಮ್ಮದು ಒಂದು ಪ್ರಿವಿಯಸ್ ಇಯರ್ ಇದೆ, ಯಾವುದಿದೆ 2019-20. ಸೊ ಸೆಕೆಂಡ್ ಕಂಡೀಷನ್ ಏನು ಹೇಳ್ತಾರೆ, 19-20 ಪ್ರಿವಿಯಸ್ ಇಯರ್ ಆದರೆ ಅದರ ಹಿಂದ್ಗಡೆ 7 ಇಯರ್ಸ್ದಲ್ಲಿ ನಾವು ಎಷ್ಟು ದಿನ ಇಂಡಿಯಾದಲ್ಲಿ ಇರಬೇಕು, ಅಂದರೆ ಪ್ರಿವಿಯಸ್ ಇಯರ್ದು ಹಿಂದ್ಗಡೆ 7 ಇಯರ್ಸ್ದಲ್ಲಿ ನಾವು 730 days ಆರ್ ಅದಕ್ಕಿಂತ ಜಾಸ್ತಿ ಇಂಡಿಯಾದಲ್ಲಿ ಇದ್ದರೆ ಮಾತ್ರ ಅಡಿಷ್ನಲ್ ಕಂಡೀಷನ್ದು ಸೆಕೆಂಡ್ ಕಂಡೀಷನ್ ಫುಲ್ಫಿಲ್ ಆಗುತ್ತೆ. ಓಕೆ, ಸೊ ಇವೇನಿವೆ 2 ಅಡಿಷ್ನಲ್ ಕಂಡೀಷನ್ಸ್ ಇವೆ. ಸೊ ಫಸ್ಟ್ ಕಂಡೀಷನ್ ಏನು ಹೇಳುತ್ತೆ, ಅಡಿಷ್ನಲ್ ಕಂಡೀಷನು, ನೀವು ಪ್ರಿವಿಯಸ್ ಇಯರ್ ಹಿಂದ್ಗಡೆ ಬರ್ತಕ್ಕಂತಹ 10 ಇಯರ್ಸ್ದಲ್ಲಿ ನೀವು ಅಟ್ಲೀಸ್ಟ್ 2 ಇಯರ್ ಏನಿರಬೇಕು, ರೆಸಿಡೆಂಟ್ ಆಫ್ ಇಂಡಿಯಾ ಆಗಿ ಇರಲೇಬೇಕು. ನೆಕ್ಸ್ಟ್ ಪ್ರಿವಿಯಸ್ ಇಯರ್ ಹಿಂದ್ಗಡೆ 7 ಇಯರ್ಸ್ದಲ್ಲಿ ನೀವು ಅಟ್ಲೀಸ್ಟ್ 730 days ಆರ್ ಅದಕ್ಕಿಂತ ಜಾಸ್ತಿ ಡೇಸ್ ಇಂಡಿಯಾದಲ್ಲಿ ಇರಲೇಬೇಕು. ಈ 2 ಅಡಿಷ್ನಲ್ ಕಂಡೀಷನ್ಸು ಫುಲ್ಫಿಲ್ ಆದರೆ ಮಾತ್ರ ನೀವೇನಾಗ್ತೀರಾ, ರೆಸಿಡೆಂಟ್ ಆಗೋದ್ರ ಜೊತೆಗೇ ಆರ್ಡಿನರಿ ರೆಸಿಡೆಂಟ್ ಆಗ್ತೀರಾ. ಓಕೆ, ನೆಕ್ಸ್ಟ್ ಇನ್ ಬ್ರೀಫ್ ಇಟ್ ಕ್ಯಾನ್ ಬಿ ಸೇಡ್ ದ್ಯಾಟ್ an individual becomes resident and ordinary resident in India if he satisfies at least one of the basic conditions and the 2 additional conditions. ಸೊ ಬ್ರೀಫ್ ಆಗಿ ನಾವು ಹೇಳಬೇಕಾಗಿತ್ತಂತಂದರೆ, ನಾವು ರೆಸಿಡೆಂಟ್ ಕೂಡ ಆಗ್ತೀವಿ ಪ್ಲಸ್ ಆರ್ಡಿನರಿ ರೆಸಿಡೆಂಟ್ ಕೂಡ ಆಗಬೇಕಾಗಿತ್ತಂತಂದರೆ ನೀವು ಕಂಪಲ್ಸರಿ ಒಂದಾದರೂ ಬೇಸಿಕ್ ಕಂಡೀಷನ್ಸ್ ಫುಲ್ಫಿಲ್ ಮಾಡಲೇಬೇಕು, ಪ್ಲಸ್ 2 ಅಡಿಷ್ನಲ್ ಕಂಡೀಷನ್ಸ್ನ ಫುಲ್ಫಿಲ್ ಮಾಡಲೇಬೇಕು. ಆಗ ಮಾತ್ರ ನೀವೇನಾಗ್ತೀರಾ, ರೆಸಿಡೆಂಟ್ ಆಗೋದ್ರ ಜೊತೆಗೇ ಆರ್ಡಿನರಿ ರೆಸಿಡೆಂಟ್ ಆಗ್ತೀರಾ. ಓಕೆ, ಸೊ ಒಂದು ಬೇಸಿಕ್ ಕಂಡೀಷನ್ಸ್, ಬೋತ್ ದಿ ಅಡಿಷ್ನಲ್ ಕಂಡೀಷನ್ಸ್. ಓಕೆ, ಸೊ ನೀವೇನಾಗ್ತೀರಾ, ರೆಸಿಡೆಂಟ್ ಮತ್ತು ಆರ್ಡಿನರಿ ರೆಸಿಡೆಂಟ್ ಆಗ್ತೀರಾ. ನೆಕ್ಸ್ಟ್ ನಾ ಏನು ಹೇಳಿದೆ, ರೆಸಿಡೆಂಟ್ ಆದಮೇಲೆ 2 ಕಂಡೀಷನ್ಸ್ನ ಚೆಕ್ ಮಾಡಬೇಕು. ನೀವು ರೆಸಿಡೆಂಟ್ ಆಗೋದ್ರ ಜೊತೆಗೇ ಆರ್ಡಿನರಿ ರೆಸಿಡೆಂಟ್ ಆಗ್ತಾ ಇದ್ದೀರಾ ಅಥವಾ ರೆಸಿಡೆಂಟ್ ಆಗೋದ್ರ ಜೊತೆಗೇ ನಾಟ್ ಆರ್ಡಿನರಿ ರೆಸಿಡೆಂಟ್ ಆಗ್ತಾ ಇದ್ದೀರಾ ಅಂತ ಚೆಕ್ ಮಾಡಬೇಕು. ಓಕೆ, ರೆಸಿಡೆಂಟ್ ಬಟ್ ನಾಟ್ ಆರ್ಡಿನರಿ ರೆಸಿಡೆಂಟ್. ಓಕೆ, ರೆಸಿಡೆಂಟ್ ಕೂಡ ಆಗ್ತೀರಾ ಬಟ್ ಕಂಡೀಷನ್ ಏನಿದೆ, ನಾಟ್ ಆರ್ಡಿನರಿ ರೆಸಿಡೆಂಟ್ ಆಗ್ತೀರಾ. ಯಾವ ಕೇಸಲ್ಲಿ ನೋಡಿ, ಆ್ಯಂಡ್ ಇಂಡಿವಿಜುವಲ್
ಹೂ ಸ್ಯಾಟಿಸ್ಫೈಸ್ ಅಟ್ ಲೀಸ್ಟ್ ಒನ್ ಆಫ್ ದಿ ಬೇಸಿಕ್ ಕಂಡೀಷನ್ಸ್. ಓಕೆ, ಸೊ ರೆಸಿಡೆಂಟ್ ಆಗಬೇಕಾದ್ರೆ ಒಂದಾದರೂ ಬೇಸಿಕ್ ಕಂಡೀಷನ್ಸು ಫುಲ್ಫಿಲ್ ಆಗಲೇಬೇಕು. ಬಟ್ ಡಸ್ ನಾಟ್ ಸ್ಯಾಟಿಸ್ಫೈ ದಿ 2 ಅಡಿಷ್ನಲ್ ಕಂಡೀಷನ್ಸ್. ಓಕೆ, ಸೊ ಯಾವುದೇ ವ್ಯಕ್ತಿ ಒಂದು ಬೇಸಿಕ್ ಕಂಡೀಷನ್ಸ್ನ ಫುಲ್ಫಿಲ್ ಮಾಡಿ 2 ಅಡಿಷ್ನಲ್ ಕಂಡೀಷನ್ಸ್ನ ಫುಲ್ಫಿಲ್ ಮಾಡಲೇ ಇದ್ದಾಗ, ಅಂದರೆ ಮಾಡದೇ ಇದ್ದಾಗ ಬೋತ್ ಅಡಿಷ್ನಲ್ ಕಂಡೀಷನ್ಸ್ ಇರ್ಬೋದು ಅಥವಾ ಯಾವುದಾದ್ರೂ ಒಂದು ಅಡಿಷ್ನಲ್ ಕಂಡೀಷನ್ಸ್ ಇರ್ಬೋದು. ಓಕೆ, ಸೊ ನಾವೇಂತ ಟ್ರೀಟ್ ಮಾಡ್ತೀವಿ, ರೆಸಿಡೆಂಟ್ ಬಟ್ ನಾಟ್ ಆರ್ಡಿನರಿಲಿ ರೆಸಿಡೆಂಟ್ ಆಫ್ ಇಂಡಿಯಾ. ಓಕೆ, ಸೊ ಸಿಂಪಲಾಗಿ ಹೇಳಬೇಕಾದ್ರೆ ನಾವು ರೆಸಿಡೆಂಟ್ ಬಟ್ ನಾಟ್ ಆರ್ಡಿನರಿ ರೆಸಿಡೆಂಟ್ ಅಂತ ಯಾವಾಗ ಕರಿತೀವಿ, ಸೊ ಯಾವುದೇ ವ್ಯಕ್ತಿ ಒಂದು ಬೇಸಿಕ್ ಕಂಡೀಷನ್ಸ್ನ ಫುಲ್ಫಿಲ್ ಮಾಡಿ 2 ಅಡಿಷ್ನಲ್ ಕಂಡೀಷನ್ಸ್ನ ಫುಲ್ಫಿಲ್ ಮಾಡಲಿಲ್ಲ ಅಂತಂದರೆ, ಸ್ಯಾಟಿಸ್ಫೈ ಮಾಡಲಿಲ್ಲ ಅಂತಂದರೆ ಆ ವ್ಯಕ್ತಿಗೆ ನಾವೆಂತ ಕರಿತೀವಿ, ರೆಸಿಡೆಂಟ್ ಕೂಡ ಆಗ್ತಾರೆ, ಆದರೆ ನಾಟ್ ಆರ್ಡಿನರಿ ರೆಸಿಡೆಂಟ್ ಅಂತ ನಾವು ಕರಿತೀವಿ. ಓಕೆ, ನೆಕ್ಸ್ಟ್ ಇನ್ನು ನಾನ್ ರೆಸಿಡೆಂಟ್ ಯಾವಾಗ ಆಗ್ತಾರೆ? ಸೊ ಫಸ್ಟ್ ನಾನು ಹೇಳಿದೆ, ಯಾವುದೇ ವ್ಯಕ್ತಿ ರೆಸಿಡೆಂಟ್ ಆಗಬೇಕಾದ್ರೆ ಅಟ್ಲೀಸ್ಟ್ ಒಂದಾದರೂ ಬೇಸಿಕ್ ಕಂಡೀಷನ್ಸ್ ಫುಲ್ಫಿಲ್ ಮಾಡಲೇಬೇಕು. ಓಕೆ, ಸೊ ನಾನ್ ರೆಸಿಡೆಂಟ್ ಯಾವಾಗ ಆಗ್ತಾರೆ? An individual is non-resident of India during the previous year if they satisfied none of the basic conditions. ಓಕೆ, ನೋಡಿ ಬೇಸಿಕ್ ಕಂಡೀಷನ್ಸ್ದಲ್ಲಿ ಯಾವುದಾದ್ರೂ ಒಂದು ಕಂಡೀಷನ್ಸು ಫುಲ್ಫಿಲ್ ಆದರೆ ರೆಸಿಡೆಂಟ್ ಆಗ್ತೀವಿ. ಬೇಸಿಕ್ ಕಂಡೀಷನ್ಸ್ದಲ್ಲಿ ಯಾವುದೇ ಕಂಡೀಷನ್ಸು ಫುಲ್ಫಿಲ್ ಮಾಡಲಿಲ್ಲ ಅಂತಂದರೆ ನಾನ್ ರೆಸಿಡೆಂಟ್ ಆಗ್ತೀವಿ. ಓಕೆ, ಸೊ ಇಷ್ಟೇ ಇದೆ ಸಿಂಪಲ್ ಆಗಿರ್ತಕ್ಕಂಥ ಡಿಸ್ಕಷನು. ಓಕೆ, ಸೊ ನಾವು ಸಿಂಪಲ್ಲಾಗಿ ಹೇಳಬೇಕಾಗಿತ್ತಂದರೆ ನಾವು ಆರ್ಡಿನರಿ ರೆಸಿಡೆಂಟ್ ಯಾವಾಗ ಆಗ್ತೀವಿ, ಯಾವುದಾದ್ರೂ ಒಂದು ಬೇಸಿಕ್ ಕಂಡೀಷನ್ಸು ಫುಲ್ಫಿಲ್ ಮಾಡಿದರೆ ರೆಸಿಡೆಂಟ್ ಆಗ್ತೀವಿ. ಇನ್ನು ರೆಸಿಡೆಂಟ್ ಆದರೆ 2 ಕಂಡೀಷನ್ಸ್ನ ಚೆಕ್ ಮಾಡಬೇಕು. ಅಂತಂದರೆ ನಾವು ರೆಸಿಡೆಂಟ್ ಅಂತೂ ಇದ್ದೀವಿ, ಬಟ್ ಆದರೆ ನಾವು ಆರ್ಡಿನರಿ ರೆಸಿಡೆಂಟ್ ಇದ್ದೀವಿ ಅಥವಾ ನಾಟ್ ಆರ್ಡಿನರಿ ರೆಸಿಡೆಂಟ್ ಇದ್ದೀವಿ ಅಂತ ಚೆಕ್ ಮಾಡಬೇಕು. ನೆಕ್ಸ್ಟ್ ಆರ್ಡಿನರಿ ರೆಸಿಡೆಂಟ್ ಯಾವಾಗ ಆಗ್ತೀವಿ? ಸ್ಯಾಟಿಸ್ಫೈಯಿಂಗ್ ಎನಿ ಒನ್ ಆಫ್ 2 ಬೇಸಿಕ್ ಕಂಡೀಷನ್ಸ್. ಫಸ್ಟು ಒಂದು ಬೇಸಿಕ್ ಕಂಡೀಷನ್ಸ್ ಫುಲ್ಫಿಲ್ ಆಗಬೇಕು, ದೆನ್ ಬೋತ್ ದಿ ಅಡಿಷ್ನಲ್ ಕಂಡೀಷನ್ಸು ಫುಲ್ಫಿಲ್ ಆದ್ರೇ ನಾವೆಂತ ಕರಿತೀವಿ, ರೆಸಿಡೆಂಟ್ ಆ್ಯಂಡ್ ಆರ್ಡಿನರಿ ರೆಸಿಡೆಂಟ್. ಇನ್ನು ರೆಸಿಡೆಂಟ್ ಬಟ್ ನಾಟ್ ಆರ್ಡಿನರಿ ರೆಸಿಡೆಂಟ್ ಯಾವಾಗ ಕರಿತೀವಿ, ಯಾವುದಾದ್ರೂ ಒಂದು ಬೇಸಿಕ್ ಕಂಡೀಷನ್ಸ್ ಫುಲ್ಫಿಲ್ ಆಗಬೇಕು, ಯಾವುದೇ ಅಡಿಷ್ನಲ್ ಕಂಡೀಷನ್ಸು ಫುಲ್ಫಿಲ್ ಆಗದೆ ಇರಬೇಕು. ಸೊ ನಾನ್ ರೆಸಿಡೆಂಟ್ ಅಂತ ಯಾವಾಗ ಕರಿತೀವಿ, ಡಸ್ ನಾಟ್ ಸ್ಯಾಟಿಸ್ಫೈಯಿಂಗ್ ಎನಿ ಆಫ್ ದಿ ಬೇಸಿಕ್ ಕಂಡೀಷನ್ಸ್. ಓಕೆ, ಸೊ ಇಷ್ಟು ಡಿಸ್ಕಷನ್ ಇವತ್ತಿನ ಕ್ಲಾಸಲ್ಲಿ ಆಗಿದೆ. ಸೊ ನಾವೇನು ಕಲಿತೀವಿ, ರೆಸಿಡೆನ್ಷಿಯಲ್ ಸ್ಟೇಟಸ್ ಯಾಕೆ ಅವಶ್ಯಕತೆ ಇದೆ, ಯಾವ ಥರ ಡಿಟರ್ಮಿನ್ ಮಾಡ್ತೀವಿ, ರೆಸಿಡೆನ್ಷಿಯಲ್ ಸ್ಟೇಟಸ್ದಲ್ಲಿ ಯಾವ ಥರ ಚೆಕ್ ಮಾಡ್ತೀವಿ, ಏನು ಕಂಡೀಷನ್ಸ್ ಇವೆ, ಬೇಸಿಕ್ ಕಂಡೀಷನ್ಸ್ ಏನಿವೆ, ದೆನ್ ಅಡಿಷ್ನಲ್ ಕಂಡೀಷನ್ಸ್ ಏನಿವೆ, ಇಷ್ಟು ಡಿಸ್ಕಷನ್ ಆಗಿದೆ. ಓಕೆ, ಸೊ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಇದೇ ರೂಲ್ಸ್ ಬೇಸ್ ಮೇಲೆ ಅಡಿಷ್ನಲ್ ಮತ್ತು ಬೇಸಿಕ್ ಕಂಡೀಷನ್ಸ್ ಮೇಲೆ ಒಂದು ಸಿಂಪಲ್ ಆಗಿರ್ತಕ್ಕಂಥ 2 ಮಾರ್ಕ್ಸ್ ಪ್ರಾಬ್ಲಮ್ನ ಸೊಲ್ಯೂಷನ್ ಮಾಡೋಣ, ಅಥವಾ 2 ಮಾರ್ಕ್ಸ್ ಅಥವಾ 5 ಮಾರ್ಕ್ಸ್ ಪ್ರಾಬ್ಲಮ್ನ ಸೊಲ್ಯೂಷನ್ ಮಾಡೋಣ. ಓಕೆ, ಸೊ ಅಲ್ಲಿಯವರೆಗೆ ಸ್ಟೇ ಹೋಮ್. ನೋಡಿ, ಅದಕ್ಕಿಂತ ಮುಂಚೆ ಇದೇನು ಡಿಸ್ಕಷನ್ ಏನಿದೆ, ಏನು ಆ್ಯಸ್ ಪರ್ ಲಾ ಹೇಳುತ್ತೆ, ಇನ್ಕಮ್ ಟ್ಯಾಕ್ಸ್ ಹೇಳುತ್ತೆ, ಅದನ್ನ ನಾವು ಹೇಳಬೇಕಾಗಿದೆ. ಓಕೆ, ಸೊ ನಾವೇನು ಜನರಲ್ ಹೇಳಲಿಕ್ಕೆ ಬರಲ್ಲ. ಸೊ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಬೇಕಾದ್ರೆ ಮುಂದಿನ ಕಾನ್ಸೆಪ್ಟು ಈ ಬೇಸಿಕ್ ಮತ್ತು ಅಡಿಷ್ನಲ್ ಕಂಡೀಷನ್ಸು ಭಾಳ ಸ್ಪಷ್ಟವಾಗಿ ಗೊತ್ತಿರಲೇಬೇಕು. ಓಕೆ, ಸೊ ಸರಿಯಾಗಿ ವಿಡಿಯೋನ ನೋಡಿ, ಎಂಡ್ವರೆಗೆ ವಿಡಿಯೋ ನೋಡಿ, ನೀವೇನು ಮಾಡಿ, ಏನು ಕಂಡೀಷನ್ಸ್ ಇವೆ ಒಂದು ಸಪ್ರೇಟ್ ನೋಟ್ ಮಾಡಿ, ಬುಕ್ಸ್ ಇದ್ದರೆ ಕಂಡೀಷನ್ಸಿಗೆ ಕಂಪೇರ್ ಮಾಡಿ ನೀವೇ ಸೊಲ್ಯೂಷನ್ ಮಾಡಲಿಕ್ಕೆ ಟ್ರೈ ಮಾಡಿ. ಓಕೆ, ಸೊ ಸಿಗೋಣ ನೆಕ್ಸ್ಟ್ ಕ್ಲಾಸಲ್ಲಿ. ಅಲ್ಲಿಯವರೆಗೆ ಸ್ಟೇ ಹೋಮ್, ಸ್ಟೇ ಸೇಫ್. ಥ್ಯಾಂಕ್ ಯು.